ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. ಮೊದಲನೇ ಕಾಲಮಲ್ಲಿ ಕಾಲಘಟ್ಟ ಅಂತ ಕೊಟ್ಟಿದ್ದಾರೆ, ಎರಡನೇ ಕಾಲಮಲ್ಲಿ ಗುಣಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ಕಾಲಘಟ್ಟದಲ್ಲಿ ನೋಡೋದಾದ್ರೆ ಪ್ರಾಗ ಇತಿಹಾಸ ಕಾಲ ಅಂತ ಇದೆ, ಪೂರ್ವಭಾವಿ ಇತಿಹಾಸ ಕಾಲ ಅಂತ ಇದೆ, ಇತಿಹಾಸ ಕಾಲ ಅಂತ ಇದೆ. ಗುಣಲಕ್ಷಣಗಳನ್ನು ನೋಡೋದಾದ್ರೆ ಅಕ್ಷರಗಳ ಪರಿಚಯವಿಲ್ಲದ ಕಾಲ ಅಂತ ಇದೆ, ಅಕ್ಷರಗಳ ತಿಳುವಳಿಕೆ ಇದ್ದು ಅದನ್ನು ಓದಲು ಸಾಧ್ಯವಾಗಿಲ್ಲದ ಕಾಲ ಅಂತ ಇದೆ, ಅಕ್ಷರದ ಪರಿಚಯವಿದ್ದು ಓದಲಾಗುವ ಕಾಲ ಅಂತ ಇದೆ. ಪ್ರಾಗ ಇತಿಹಾಸ ಕಾಲದ ಲಕ್ಷಣ ನೋಡೋದಾದ್ರೆ ಅಕ್ಷರದ ಪರಿಚಯವಿಲ್ಲದ ಕಾಲವಾಗಿದೆ ಅಂತ ಹೇಳ್ಬೋದಾಗಿದೆ. ಪೂರ್ವಭಾವಿ ಇತಿಹಾಸ ಕಾಲ ಅಕ್ಷರಗಳ ತಿಳುವಳಿಕೆ ಇದ್ದು ಅದನ್ನು ಓದಲು ಸಾಧ್ಯವಾಗದ ಕಾಲ ಅಂತ ಹೇಳ್ಬೋದಾಗಿದೆ. ಇತಿಹಾಸ ಕಾಲ ಅಕ್ಷರಗಳ ಪರಿಚಯವಿದ್ದು ಇದು ಓದಲಾಗುವ ಕಾಲ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. ಮೊದಲನೇ ಕಾಲಮಲ್ಲಿ ನೋಡೋದಾದ್ರೆ ಆಧಾರದ ವಿಧ ಅಂತ ಇದೆ, ಎರಡನೇ ಕಾಲಮಲ್ಲಿ ನೋಡೋದಾದ್ರೆ ಉದಾಹರಣೆ ಅಂತ ಇದೆ. ಆಧಾರದ ವಿಧದಲ್ಲಿ ಲಿಖಿತ ಸಾಹಿತ್ಯ ಅಂತ ಇದೆ, ಮೌಖಿಕ ಸಾಹಿತ್ಯ ಅಂತ ಇದೆ, ಪುರಾತತ್ವ ಆಧಾರಗಳು ಅಂತ ಇದೆ. ಉದಾಹರಣೆ ಕಾಲಮಲ್ಲಿ ನೋಡೋದಾದ್ರೆ ಜನಪದ ಗೀತೆ ಕಥೆಗಳು ಅಂತ ಇದೆ, ನಾಣ್ಯಗಳು ಶಾಸನಗಳು ಅಂತ ಇದೆ, ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಹೊಂದಾಣಿಕೆ ಆಗುತ್ತೆ? ಲಿಖಿತ ಸಾಹಿತ್ಯ ಅಂದ್ರೆ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯಗಳಾಗಿವೆ. ಮೌಖಿಕ ಸಾಹಿತ್ಯಕ್ಕೆ ಜನಪದ ಗೀತೆ ಕಥೆಗಳು ಬರ್ತವೆ. ಈ ಪುರಾತತ್ವ ಆಧಾರಗಳಿಗೆ ನಾಣ್ಯಗಳು ಶಾಸನಗಳು ಬರ್ತವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. ಮೊದಲನೇ ಕಾಲಮಲ್ಲಿ ಶಿಲಾಯುಗ ಅಂತ ಕೊಟ್ಟಿದ್ದಾರೆ, ಕಾಲಾವಧಿ ಅಂತ ಎರಡನೇ ಕಾಲಮಲ್ಲಿ ಕೊಟ್ಟಿದ್ದಾರೆ. ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗ ಕೊಟ್ಟಿದ್ದಾರೆ, ಮಧ್ಯ ಶಿಲಾಯುಗ ಕೊಟ್ಟಿದ್ದಾರೆ, ನವಶಿಲಾಯುಗ ಕೊಟ್ಟಿದ್ದಾರೆ. ಕಾಲಾವಧಿಯಲ್ಲಿ 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಅಂತ ಇದೆ, 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಅಂತ ಇದೆ, 9,000ದಿಂದ 5,000 ವರ್ಷದವರೆಗೆ ಅಂತ ಇದೆ. ಹಳೆಯ ಶಿಲಾಯುಗದ ಕಾಲ 5,00,000 ವರ್ಷಗಳಿಂದ 12,000 ವರ್ಷಗಳಾಗಿದೆ. ಮಧ್ಯ ಶಿಲಾಯುಗದ ಕಾಲ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಆಗಿದೆ. ಈ ನವಶಿಲಾಯುಗದ ಕಾಲ 9,000ದಿಂದ 5,000 ವರ್ಷಗಳಾಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. ಮೊದಲನೇ ಕಾಲಮಲ್ಲಿ ನೋಡೋದಾದ್ರೆ ಶಿಲಾಯುಗದ ನೆಲೆ ಅಂತ ಇದೆ, ಎರಡನೇ ಕಾಲಮಲ್ಲಿ ರಾಜ್ಯಗಳು ಅಂತ ಇದೆ. ಈ ಶಿಲಾಯುಗದ ನೆಲೆಗಳನ್ನು ನೋಡೋದಾದ್ರೆ ಬೋಲಾನ್ ಕಣಿವೆ ಇದೆ, ಕರ್ನೂಲ್ ಇದೆ, ಅತ್ತಿರಾಂಪಕ್ಕಂ ಇದೆ. ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಇದೆ, ಆಂಧ್ರ ಪ್ರದೇಶ ಇದೆ, ತಮಿಳುನಾಡು ಇದೆ ಅಂತ ಹೇಳ್ಬೋದು. ಈ ಬೋಲಾನ್ ಕಣಿವೆಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಮಧ್ಯಪ್ರದೇಶದಲ್ಲಿ ಈ ಬೋಲಾನ್ ಕಣಿವೆಗಳು ಕಂಡು ಬರುತ್ತವೆ. ಕರ್ನೂಲು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದಾಗಿದೆ. ಈ ಅತ್ತಿರಾಂಪಕ್ಕಂ ಶಿಲಾನೆಲೆ ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಇದು ಕೂಡ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. ಮೊದಲನೇ ಕಾಲಮಲ್ಲಿ ಲೋಹಗಳು ಅಂತ ಕೊಟ್ಟಿದ್ದಾರೆ, ಎರಡನೇ ಕಾಲಮಲ್ಲಿ ಬಳಕೆಯ ಆರಂಭಿಕ ಕಾಲ ದಕ್ಷಿಣ ಭಾರತ ಅಂತ ಕೊಟ್ಟಿದ್ದಾರೆ. ಈ ಲೋಹಗಳ ಕಾಲಮಲ್ಲಿ ತಾಮ್ರ ಅಂತ ಇದೆ, ಕಬ್ಬಿಣ ಅಂತ ಇದೆ. ಈ ಬಳಕೆಯ ಆರಂಭ ಕಾಲದಲ್ಲಿ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಅಂತ ಇದೆ, 3,000 ವರ್ಷಗಳ ಹಿಂದೆ ಅಂತ ಇದೆ. ಈ ತಾಮ್ರದ ಬಳಕೆ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಆರಂಭವಾಯಿತು ಅಂತ ಹೇಳ್ಬೋದಾಗಿದೆ. ಈ ಕಬ್ಬಿಣದ ಬಳಕೆ 3,000 ವರ್ಷಗಳ ಹಿಂದೆ ಆರಂಭವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಪ್ರಾಚೀನ ಹೆಸರು ಅಂತ ಕೊಟ್ಟಿದ್ದಾರೆ, ಪಟ್ಟಿ 2 ಆಧುನಿಕ ಹೆಸರುಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ನೋಡೋದಾದ್ರೆ ಮಗಧ ಅಂತ ಇದೆ, ಕಳಿಂಗ ಅಂತ ಇದೆ, ಇಂದ್ರಪ್ರಸ್ಥ ಅಂತ ಇದೆ, ಪ್ರಯಾಗ ಅಂತ ಇದೆ. ಪಟ್ಟಿ 8ರಲ್ಲಿ ಆಧುನಿಕ ಹೆಸರಲ್ಲಿ ಒರಿಸ್ಸಾ ಅಂತ ಇದೆ, ದೆಹಲಿ ಅಂತ ಇದೆ, ಬಿಹಾರ್ ಅಂತ ಇದೆ, ಅಹಮದಾಬಾದ್ ಅಂತ ಇದೆ. ಮಗಧದ ಹಿಂದಿನ ಹೆಸರು ಬಿಹಾರವಾಗಿದೆ. ಕಳಿಂಗದ ಹಿಂದಿನ ಹೆಸರು ಒರಿಸ್ಸಾ ಅಂತ ಹೇಳ್ಬೋದಾಗಿದೆ. ಇಂದ್ರಪ್ರಸ್ಥದ ಈಗಿನ ಹೆಸರು ದೆಹಲಿಯಾಗಿದೆ. ಪ್ರಯಾಗದ
ಹಿಂದಿನ ಹೆಸರು ಅಲಹಾಬಾದ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1ರಲ್ಲಿ ವಿದ್ವಾಂಸ ಅಥವಾ ವ್ಯಕ್ತಿ ಹೆಸರು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಕೊಡುಗೆ ಅಥವಾ ಗುರುತು ಅಂತ ಕೊಟ್ಟಿದ್ದಾರೆ. ಈ ಪಟ್ಟಿ 1ರಲ್ಲಿ ನೋಡೋದಾದ್ರೆ ಭರತ ಅಂತ ಇದೆ, ಆರ್ಯಭಟ ಅಂತ ಇದೆ, ಬೋಧಾಯನ ಅಂತ ಇದೆ, ಕಣದ ಅಂತ ಇದೆ. ಪಟ್ಟಿ 8ರಲ್ಲಿ ನೋಡೋದಾದ್ರೆ ಭರತಖಂಡ ಹೆಸರಿನ ಮೂಲ ಅಂತ ಇದೆ, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವನು ಅಂತ ಇದೆ, ಪೈಥಾಗೊರಸ್ ಪ್ರಮೇಯವನ್ನ ಗುರುತಿಸಿದವನು ಅಂತ ಇದೆ, ಅಣುವನ್ನ ಪ್ರತಿಪಾದಿಸಿದವನು ಅಂತ ಇದೆ. ಭರತಖಂಡದ ಹೆಸರಿನ ಮೂಲ ಅಂತ ಹೇಳ್ಬೋದಾಗಿದೆ. ಈ ಆರ್ಯಭಟ್ಟ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವನಾಗಿದೆ. ಬೋಧಾಯನ ಪೈಥಾಗೊರಸ್ ಪ್ರಮೇಯವನ್ನ ಗುರುತಿಸಿದವನು ಅಂತ ಹೇಳ್ಬೋದಾಗಿದೆ. ಕಣದ ಅಣುವನ್ನ ಪ್ರತಿಪಾದಿಸಿದವನು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1ರಲ್ಲಿ ಸ್ಥಳ ಅಂತ ಇದೆ, ಪಟ್ಟಿ 8ರಲ್ಲಿ ಪ್ರಾಚೀನ ಅಥವಾ ಸಾಂಸ್ಕೃತಿಕ ಮಹತ್ವ ಅಂತ ಇದೆ. ಪಟ್ಟಿ 1 ಗುಜರಾತಿನ ಸೂರತ್ ಅಂತ ಇದೆ, ಉಜ್ಜಯಿನಿ ಅಂತ ಇದೆ, ಆಫ್ಘಾನಿಸ್ತಾನದ ಬಾಮಿಯಾನ್ ಅಂತ ಇದೆ, ಕಾಂಬೋಡಿಯಾ ಅಂತ ಇದೆ. ಪಟ್ಟಿ 8ರಲ್ಲಿ ನೋಡೋದಾದ್ರೆ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಅಂತ ಇದೆ, ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನ ಸಿದ್ಧಗೊಳಿಸಿದ ಸ್ಥಳ ಅಂತ ಇದೆ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇದ್ದ ಸ್ಥಳ ಅಂತ ಇದೆ, ಆಂಕೋರವಾಟ್ ಹಿಂದೂ ದೇವಾಲಯವಿರುವ ದೇಶ ಅಂತ ಇದೆ. ಇಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗುತ್ತೆ? ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿದೆ. ಉಜ್ಜಯಿನಿ ನಾವಿಕರಿಗಾಗಿ ರೇಖಾಂಶವನ್ನ ಸಿದ್ಧಗೊಳಿಸಿದ ಸ್ಥಳವಾಗಿದೆ. ಆಫ್ಘಾನಿಸ್ತಾನದ ಬಾಮಿಯಾನ್ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇದ್ದ ಸ್ಥಳ ಆಗಿದೆ. ಕಾಂಬೋಡಿಯಾ ಆಂಕೋರವಾಟ್ ಹಿಂದೂ ದೇವಾಲಯವಿರುವ ದೇಶ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಪ್ರಾಚೀನ ನಾಗರಿಕತೆಗಳಲ್ಲಿನ ಪರಿಕಲ್ಪನೆ ಅಂತ ಇದೆ. ಪಟ್ಟಿ 2 ಅರ್ಥ ಅಥವಾ ವ್ಯಾಖ್ಯಾನ ಅಂತ ಇದೆ. ಪಟ್ಟಿ 1ರಲ್ಲಿ ನೋಡೋದಾದ್ರೆ ಜನನಿ ಜನ್ಮಭೂಮಿಷ್ಯ ಸ್ವರ್ಗತಪಿ ಗರಿಯಸಿ ಅಂತ ಇದೆ, ಆಚಾರ್ಯ ದೇವೋಭವ ಅಂತ ಇದೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಇದೆ, ವಸುದೈವ ಕುಟುಂಬಕಂ ಅಂತ ಇದೆ. ಪಟ್ಟಿ 7ರಲ್ಲಿ ನೋಡೋದಾದ್ರೆ ತಾಯಿಯಾಗು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಇದೆ, ಆಚಾರ್ಯರು ದೇವರಂತೆ ಅಂತ ಇದೆ, ಎಲ್ಲ ಜನರು ಸುಖಿಗಳಾಗಲಿ ಅಂತ ಇದೆ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಹೊಂದಾಣಿಕೆ ಆಗುತ್ತೆ? ಜನನಿ ಜನ್ಮಭೂಮಿಷ್ಯ ಸ್ವರ್ಗದಪಿ ಗರಿಯಸಿ ಅಂದ್ರೆ ತಾಯಿಯಾಗು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹೇಳ್ಬೋದಾಗಿದೆ. ಆಚಾರ್ಯ ದೇವೋಭವ ಅಂದ್ರೆ ಆಚಾರ್ಯರು ದೇವರಂತೆ ಅಂತ. ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲ ಜನರು ಸುಖಿಗಳಾಗಲಿ ಅಂತ ಆಗುತ್ತೆ. ವಸುದೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಪದ ಅಥವಾ ಪರಿಕಲ್ಪನೆ ಅಂತ ಇದೆ. ಪಟ್ಟಿ 2 ಮೂಲ ಅಥವಾ ಸಂಬಂಧ ಅಂತ ಇದೆ. ಪಟ್ಟಿ 1ರಲ್ಲಿ ಹಿಂದೂ ಅಂತ ಇದೆ, ಸೀಡೋಸ್ ನಂತರ ಹಿಂದೂ ಅಂತ ಇದೆ, ಹಿಂದೂಯಿಸಂ ಅಂತ ಇದೆ, ಇಂಡಿಯಾ ಅಂತ ಇದೆ. ಪಟ್ಟಿ 8ರಲ್ಲಿ ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನ ಕರೆದ ಹೆಸರು ಅಂತ ಇದೆ, ಗ್ರೀಕರು ಹಿಂದೂ ಪದವನ್ನ ಬಳಸಿದ ಕ್ರಮ ಅಂತ ಇದೆ, ಆರ್ಯರ ಪ್ರಭಾವದಿಂದ ಹಿಂದೂ ಧರ್ಮಕ್ಕೆ ಬಂದ ಹೆಸರು ಅಂತ ಇದೆ, ಆಂಗ್ಲರ ಪ್ರಭಾವದಿಂದ ದೇಶಕ್ಕೆ ಬಂದ ಹೆಸರು ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಹೊಂದಾಣಿಕೆ ಆಗುತ್ತೆ? ಇಂದು ಪರ್ಷಿಯನ್ನರು ಸಿಂಧೂ ನದಿಯ ಬಯಲಿನ ಜನರನ್ನು ಕರೆದ ಹೆಸರು ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ಸೀಡೆಸ್ ನಂತರ ಹಿಂದೂ ಗ್ರೀಕರು ಹಿಂದೂ ಪದವನ್ನ ಬಳಸಿದ ಕ್ರಮವಾಗಿದೆ. ಹಿಂದೂಯಿಸಂ ಆಂಗ್ಲರ ಪ್ರಭಾವದಿಂದ ಹಿಂದೂ ಧರ್ಮಕ್ಕೆ ಬಂದ ಹೆಸರಾಗಿದೆ. ಇಂಡಿಯಾ ಆಂಗ್ಲರ ಪ್ರಭಾವದಿಂದ ದೇಶಕ್ಕೆ ಬಂದ ಹೆಸರು. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2 ಖನಿಜಗಳನ್ನ ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಅಂತ ಇದೆ, ಕೋಲಾರ ಅಂತ ಇದೆ, ತುಮಕೂರು ಅಂತ ಇದೆ, ಚಿಕ್ಕಮಗಳೂರು ಅಂತ ಇದೆ. ಖನಿಜಗಳಲ್ಲಿ ಮ್ಯಾಂಗನೀಸ್ ಅಂತ ಇದೆ, ಚಿನ್ನ ಅಂತ ಇದೆ, ಕಬ್ಬಿಣ ಅಂತ ಇದೆ,
ಸುಣ್ಣದ ಕಲ್ಲು ಅಂತ ಇದೆ. ಈ ಚಿತ್ರದುರ್ಗದಲ್ಲಿ ಕಬ್ಬಿಣ, ಕೋಲಾರದಲ್ಲಿ ಚಿನ್ನ, ತುಮಕೂರಿನಲ್ಲಿ ಮ್ಯಾಂಗನೀಸ್ ಅದಿರು ದೊರಕುತ್ತದೆ, ಚಿಕ್ಕಮಗಳೂರಿನಲ್ಲಿ ಸುಣ್ಣದ ಕಲ್ಲು ದೊರಕುತ್ತದೆ ಅಂತ ಹೇಳ್ಬೋದಾಗಿದೆ.